ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಗ್ರಾಮೀಣ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸುವ ಆಡಳಿತದ ಬಹುಮುಖ್ಯ ಭಾಗವಾಗಿದೆ. ಗ್ರಾಮೀಣ ಪ್ರದೇಶಗಳ ಜನರ ಆರ್ಥಿಕ, ಸಾಮಾಜಿಕ ಮತ್ತು ಜನರ ಜೀವನ ಮಟ್ಟದ ಉತ್ತೇಜನ ನೀಡುವುದು, ಶಾಶ್ವತ ಆಸ್ತಿಯ ಸೃಷ್ಟಿ, ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆ ಇತ್ಯಾದಿ ಜವಾಬ್ದಾರಿಗಳನ್ನು ಸಮಯೋಚಿತವಾಗಿ ನಿರ್ವಹಿಸುವಲ್ಲಿ ಗ್ರಾಮ ಪಂಚಾಯತ್ಗಳು ಬಹುದೊಡ್ಡ ಪಾತ್ರ ವಹಿಸುತ್ತಿವೆ. ಮಂಡ್ಯ ಜಿಲ್ಲಾ ಪಂಚಾಯತ್ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಥದತ್ತ ಮುನ್ನಡೆಯುತ್ತಿದ್ದು, ವಿವಿಧ ಯೋಜನೆಗಳನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅನುಷ್ಠಾನಗೊಳಿಸುವ ಮೂಲಕ ಹೊಸತನಕ್ಕೆ ಸದಾ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಅದರಂತೆ ವಿಶಿಷ್ಟ ಯೋಜನೆಗಳ ಅನುಷ್ಠಾನದಲ್ಲಿ ಮತ್ತೊಂದು ಮೈಲಿಗಲ್ಲು ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿಲೇಖಾಲಯಗಳ ಸ್ಥಾಪನೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಭೇಟಿಯ ವೇಳೆ ಗಮನಿಸಿದ ನ್ಯೂನತೆಗಳು. ಸಾರ್ವಜನಿಕರು ಗ್ರಾಮ ಪಂಚಾಯತ್ಗೆ ಭೇಟಿಯ ವೇಳೆ ದಾಖಲೆ ದೊರೆಯದೆ ತೋರಿಸುತ್ತಿದ್ದ ಹತಾಶೆ, ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಮಾಹಿತಿದಾರರು ಕೋರುತ್ತಿದ್ದ ಮಾಹಿತಿಗಳ ಒದಗಿಸುವಿಕೆಯಲ್ಲಿ ವಿಳಂಬತೆ, ಇವುಗಳನ್ನು ಗಮನಿಸಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ನಾಗರಿಕ ಸ್ನೇಹಿ ವ್ಯವಸ್ಥೆ ಒದಗಿಸಲು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯೋಜನೆ ರೂಪಿಸಿದರು. ಅದರಂತೆ ನವೆಂಬರ್ ಮತ್ತು ಡಿಸೆಂಬರ್ ಮಾಹೆಯಲ್ಲಿ ಅಭಿಲೇಖಾಲಯ ಹೇಗಿರಬೇಕು, ಯಾವ ದಾಖಲೆಗಳು ಯಾವ ವರ್ಗಕ್ಕೆ ಸೇರಿದವು, ಜೋಡಣೆ ಹೇಗೆ ಎಂಬ ಬಗ್ಗೆ ಎಲ್ಲ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತರಬೇತಿ ನೀಡಲಾಯಿತು. ಮತ್ತು ಈಗಾಗಲೇ ಉತ್ತಮವಾಗಿ ಅಭಿಲೇಖಾಲಯ ನಿರ್ಮಿಸಿದ್ದ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕ ಅಂಕನಹಳ್ಳಿ, ಪಾಂಡವಪುರ ತಾಲೂಕಿನ ಕೆನ್ನಾಳು, ಚಿನಕುರುಳಿ, ಕೇರ್ಪೇಟೆ ತಾಲೂಕಿನ ಶಿಳನೆರೆ, ಮಂಡ್ಯ ತಾಲೂಕಿನ ಶಿವಳ್ಳಿ ಗ್ರಾಮ ಪಂಚಾಯತ್ಗಳ ಮಾದರಿಯನ್ನು ಇತರ ಗ್ರಾಮ ಪಂಚಾಯತ್ಗಳು ಅನುಸರಿಸುವಂತೆ ತಿಳಿಸಲಾಯಿತು. ಬಹಳ ಮುಖ್ಯವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ನಂದಿನಿ ಕೆಆರ್ ರವರು ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ 2026ರ ಹೊಸ ವರ್ಷವನ್ನು ಅಭಿಲೇಖಾಲಯ ನಿರ್ಮಾಣದೊಂದಿಗೆ ಸ್ವಾಗತಿಸೋಣ ಎಂದು ಕರೆ ನೀಡುವ ಮೂಲಕ ಉತ್ತಮ ಅಭಿಲೇಖಾಲಯಗಳನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಸಿದ್ಧಪಡಿಸುವ ಮೊದಲ 2 ತಾಲೂಕುಗಳಿಗೆ ಪ್ರಶಸ್ತಿ ಹಾಗೂ ಅಭಿಲೇಖಾಲಯ ನಿರ್ಮಿಸುವ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಅಭಿನಂದನಾ ಪತ್ರ ನೀಡುವುದಾಗಿ ಕರೆ ನೀಡಿದರು. ಅಭಿಲೇಖಾಲಯವನ್ನು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ 100% ಅನುಷ್ಠಾನ ಮಾಡುವ ಮೂಲಕ ಅಭಿಲೇಖಾಲಯ ನಿರ್ಮಾಣದಲ್ಲಿ 100% ಪೂರ್ಣಗೊಳಿಸಿದ ಕರ್ನಾಟಕದ ಮೊದಲ ಜಿಲ್ಲೆಯಾಗಿ ಮಂಡ್ಯ ಹೊರಹೊಮ್ಮುವ ಸುಸಂದರ್ಭ ಸೃಷ್ಟಿಸಲು ಎಲ್ಲರನ್ನೂ ಪ್ರೇರೇಪಿಸಲಾಯಿತು. ಇದರ ಫಲಿತಾಂಶವಾಗಿ ಇಂದು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳು ಒಂದು ಅಚ್ಚುಕಟ್ಟಾಗಿ ಅಭಿಲೇಖಾಲಯದೊಂದಿಗೆ ಹೊಸ ವರ್ಷದ ಆರಂಭವನ್ನು ಹೊಸ ಹೆಜ್ಜೆ ಇಡುವ ಮೂಲಕ ಅಭೂತಪೂರ್ವ ಕೈಂಕರ್ಯಕ್ಕೆ ಮುನ್ನಡಿ ಬರೆದಿರುವುದು ಅಭಿನಂದನಾರ್ಹ. ಅಭಿಲೇಖಾಲಯದಲ್ಲಿನ ನಿರ್ಮಾಣಕ್ಕೆ ಜಿಲ್ಲೆಯ ಎಲ್ಲ ಪಿಡಿಒಗಳು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಹಾಗೂ ಪಂಚಾಯತ್ನ ಎಲ್ಲ ನೌಕರರ ವರ್ಗ, ಬಹಳ ಮುಖ್ಯವಾಗಿ ಆಡಳಿತ ಮಂಡಳಿ ಇವರೆಲ್ಲರ ಪರಿಶ್ರಮದಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಾಯಕತ್ವದ ಮೂಲಕ ಶ್ರಮಿಸಿರುತ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಅಭಿಲೇಖಾಲಯ ಹೇಗಿರಬೇಕು ಎಂಬ ಮಾರ್ಗದರ್ಶಿಯಾಗಿ 21 ಅಂಶಗಳನ್ನು ಒಳಗೊಂಡ ಚೆಕ್ ಲಿಸ್ಟ್ ತಯಾರಿಸಲಾಯಿತು. ಅದರಂತೆ ಎಲ್ಲರೂ ನಾ ಮುಂದು ತಾ ಮುಂದು ಎಂದು ಅಭಿಲೇಖಾಲಯವನ್ನು ನಿರ್ಮಿಸಿರುತ್ತಾರೆ. ಕೆಆರ್ಪೇಟೆ ತಾಲೂಕಿನಲ್ಲಿ 34, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 21, ಪಾಂಡವಪುರ ತಾಲೂಕಿನಲ್ಲಿ 24, ಮಂಡ್ಯ ತಾಲೂಕಿನಲ್ಲಿ 46, ಮದ್ದೂರು ತಾಲೂಕಿನಲ್ಲಿ 42, ಮಳವಳ್ಳಿ ತಾಲೂಕಿನಲ್ಲಿ 39, ನಾಗಮಂಗಲ ತಾಲೂಕಿನಲ್ಲಿ 27, ಒಟ್ಟು 223 ಗ್ರಾಮ ಪಂಚಾಯತ್ಗಳಲ್ಲಿ ಅಭಿಲೇಖಾಲಯ ಲೋಕಾರ್ಪಣೆಗೊಂಡಿವೆ. RDPRನ ಬಹಳ ಮುಖ್ಯ ಶಾಖೆಗಳ ಕಡತಗಳಾದ ನರೇಗಾ ವಿಷಯ ಸಂಬಂಧಿತ ಕಡತಗಳು, ಈ ಸ್ವತ್ತು ಕಡತಗಳು, ಗ್ರಾಮ ಪಂಚಾಯತ್ ನಡಾವಳಿಗಳು, ಹಾಜರಾತಿ, ವಿವಿಧ ಯೋಜನೆಗಳ ವೆಚ್ಚ ಸಂಬಂಧಿತ ದಾಖಲೆಗಳು, ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಕಡತಗಳು ಇತ್ಯಾದಿ ಕಡತಗಳನ್ನು ಬಹಳ ಅಚ್ಚುಕಟ್ಟಾಗಿ ವಿಷಯವಾರು, ವರ್ಷವಾರು ಜೋಡಿಸಲಾಗಿದೆ. ಬಹಳ ವಿಶೇಷವಾಗಿ ಜಿಲ್ಲೆಯಲ್ಲಿನ ಈ ಸ್ವತ್ತು ಕಡತಗಳ ಸುಲಭ ಲಭ್ಯತೆ ಹಾಗೂ ಸಾರ್ವಜನಿಕ ಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ಪ್ರತಿ ಪಂಚಾಯತ್ನಲ್ಲಿ ಗ್ರಾಮವಾರು ಆಸ್ತಿಗಳಿಗೆ ಆಸ್ತಿ ಸಂಖ್ಯೆ ನೀಡಿ ಪ್ರತಿ ಆಸ್ತಿ ಸಂಖ್ಯೆಗೆ ಅನುಗುಣವಾಗಿ ಪ್ರತ್ಯೇಕ ಕಡತ ನಿರ್ವಹಿಸಲಾಗಿದೆ. ಇದರಿಂದ ಪಂಚಾಯತ್ಗಳಲ್ಲಿ ಕಡತ ಸುಲಭವಾಗಿ ದೊರೆಯುವ ಜೊತೆಗೆ ಪಾರದರ್ಶಕ ಆಡಳಿತ ನಡೆಸಲು ಆಸ್ತಿಗಳಿಂದ ತೆರಿಗೆ ಸಂಗ್ರಹ ಮಾಡಲು ಬಹು ಉಪಕಾರಿಯಾಗಿದೆ. ಅಭಿಲೇಖಾಲಯಗಳು ಶೀಘ್ರ, ಸ್ಪಂದನಶೀಲ ಮತ್ತು ಶೀಘ್ರ ನಿರ್ಧಾರ ಕೈಗೊಳ್ಳಲು ಪೂರಕವಾಗಿರುವುದಲ್ಲದೆ ದಕ್ಷತೆ ಮತ್ತು ಪಾರದರ್ಶಕ ಸ್ಥಳೀಯ ಆಡಳಿತ ನಡೆಸಲು ಕೈಗನ್ನಡಿ ಎಂದರೆ ತಪ್ಪೆನಿಸದು.
ಇಂತಹ ಒಂದು ದಿಟ್ಟ ಕಾರ್ಯಕ್ಕೆ ಕ್ರಿಯಾಶೀಲ ಹೆಜ್ಜೆ ಇಡುವ ಮೂಲಕ ಮಂಡ್ಯ ಜಿಲ್ಲೆಯನ್ನು ರಾಜ್ಯದಲ್ಲೇ ಮಾದರಿ ಜಿಲ್ಲೆಯಾಗಿ ನಿರ್ಮಿಸಲು ಪಣತೊಟ್ಟ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ನಂದಿನಿ ಕೆಆರ್ ರವರ ಕಾರ್ಯತತ್ಪರತೆ ಅಭಿನಂದನಾರ್ಹವಾಗಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಜಿಲ್ಲೆಯ ಎಲ್ಲ ಸಿಬ್ಬಂದಿಗಳು ಅವಿರತವಾಗಿ ಶ್ರಮಿಸಿ ಅಭಿಲೇಖಾಲಯ ನಿರ್ಮಾಣ ಮಾಡಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿತ್ತು. ಈ ಕಾರ್ಯಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸನ್ಮಾನ್ಯ ಸಚಿವರಾದ ಶ್ರೀಯುತ ಪ್ರಿಯಾಂಕ ಖರ್ಗೆರವರ ಮುಂದಾಳತ್ವ, ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಯುತ ಚಲುವರಾಯಸ್ವಾಮಿ, ಸನ್ಮಾನ್ಯ ಕೃಷಿ ಸಚಿವರು, ಕರ್ನಾಟಕ ಘನ ಸರ್ಕಾರರವರ ಮಾರ್ಗದರ್ಶನ, ಜಿಲ್ಲೆಯ ಎಲ್ಲ ಸನ್ಮಾನ್ಯ ಶಾಸಕರುಗಳ ನಾಯಕತ್ವ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅವರ ತಂಡದ ಪರಿಶ್ರಮವಿದೆ. ಜಿಲ್ಲೆಯ RDPR ತಂಡದ ಒಗ್ಗಟ್ಟು, ಸದಾ ಸಾಧಿಸುವ ಹುಮ್ಮಸ್ಸು, ಹೊಸತನದ ಪರ್ವಕ್ಕೆ ಮುನ್ನುಡಿ ಬರೆಯುವ ಛಲ, ಮೇಲಾಗಿ ಕ್ರಿಯಾಶೀಲ ತಂಡದ ಅವಿರತ ದುಡಿಯುವ ತುಡಿತ ಇಂದು ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಸಾಧನೆಯ ಉತ್ತುಂಗಕ್ಕೇರಿಸಿದೆ. ಮತ್ತಷ್ಟು ಮಗದಷ್ಟು ಹೊಸತನದೊಂದಿಗೆ ಸಾರ್ವಜನಿಕ ಸೇವೆ ನೀಡಲು ಜಿಲ್ಲಾ ಪಂಚಾಯತ್ ಮಂಡ್ಯ ಸದಾ ಕಂಕಣಬದ್ಧವಾಗಿದೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ಇಂದು ಎಂದು ಮುಂದೆಂದು ಜಿಲ್ಲಾ ಪಂಚಾಯತ್ ಮಂಡ್ಯ ಸದಾ ಮುಂದು. ಧನ್ಯವಾದಗಳು.